ಅಗ್ರಹಾರದಲ್ಲಿ ಒಂದು ಹುಡುಗಿದ್ದಾಳೆ, MBBS ಮಾಡಿದ್ದಾಳೆ 1 ವರ್ಷ, 2ನೇ ವರ್ಷಕ್ಕೆ ದುಡ್ಡಿಲ್ಲ. ಆ ಎಮ್ಮ ಡಿಸ್ಕಂಟಿನ್ಯೂ ಮಾಡ್ತಿದ್ದಾಳೆ. ಆ ಹುಡುಗಿ ಅಪ್ಪ ಅಮ್ಮ ಇಬ್ಬರು ಸತ್ತಿದ್ದಾರೆ. ಆ ಹುಡುಗಿ ಏನೋ ಒಂದು ಬದುಕು ಕಟ್ಟಿಕೊಡ್ಬೇಕಲ್ಲ ಭೀಮಣ್ಣ, ನಿನ್ನ ಬರೋದ್ರಿಂದ ಏನಾರು ಆಗುತ್ತಾ ಅಂತ ಅಂದಾಗ ನಾನು ಬದುಕು ಕಟ್ಟಿಕೊಡುವಾಗ ನನಗೆ ಪೆಟ್ರೋಲಿಗೆ ದುಡ್ಡಿಲ್ಲ ಅವತ್ತು. ನಮ್ಮವ್ವ ಹಾಲು ಮಾರ್ತಿದ್ಲು. ಒಂದು 200 ರೂಪಾಯಿ ಬೇಕವ ನನಗೆ ಅಂದೆ. ತಗೊಂಡು ಹೋಗಪ್ಪ ಅಂತ ಕೊಟ್ಲು. ನೀನು ಎಲ್ಲೋಕಿ ಈಗ ನಮ್ಮ ಮನ್ಯಾಗ ನೀನು ಯಾಕೆ ದುಡಿಯಲ್ಲ, 1 ರೂಪಾಯಿ ನಿಲ್ದಂಗೆ ನೀನು ದಿನ ಹೋಗಿಯಲ್ಲ 16 ವರ್ಷಗಟ್ಟಲೆ ನಮಗೆ 1 ರೂಪಾಯಿ ತಂದಾಕಲ್ಲ, ಯಾಕೆ ಹೋಗಿ ಅಂತ ನಮ್ಮಪ್ಪ ನಮ್ಮವ್ವ ಕೇಳಿಲ್ಲ. ಅದ್ರ ಪ್ರತಿಫಲನ ನಾನು ಇವತ್ತಿಷ್ಟು ಜನರ ಸೇವೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅವಾಗ ನಮ್ಮವ್ವ ಹಾಲು ಮಾರಿದ ದುಡ್ಡು 200 ರೂಪಾಯಿ ಕೊಟ್ಲು. ಆ ಬಾಳೆಕಾಯಿ ಅಂತಾರೆ, ಬಾಳೆಕಾಯಿ ಇಟ್ಕೊಂಡಿರ್ತಿಲ್ಲ ನಮ್ಮವ್ವ ದುಡ್ಡನ್ನ ಸೀರೆಯಲ್ಲಿ. ಆದರೆ 200 ರೂಪಾಯಿ ಕೊಟ್ಟಾಗ 100 ರೂಪಾಯಿ ಪೆಟ್ರೋಲ್ ಹಾಕಿ 100 ರೂಪಾಯಿ ಇಟ್ಕೊಂಡು ನಮ್ಮ ಸಂಜೀವನಿ ನಾಗರಾಜ್ ಅಂತ ನನ್ನ ಜೊತೆ ಯಾವಾಗಲೂ ಇರ್ತಾನೆ, ಆ ನಾಗರಾಜ್ ಕರ್ಕೊಂಡು ಅಗ್ರಹಾರಕ್ಕೆ ಬಂದೆ. ಆ ಊರಿಗೆ ಬಂದಾಗ ಅದು ಒಂದು ಸಣ್ಣ ಜೋಪಡಿ ಗುಡಿಸಲು, ಒಬ್ಬ ಅಜ್ಜಿದ್ದಾಳೆ, ಒಬ್ಬ ಮೊಮ್ಮಗಳಿದ್ದಾಳೆ. ಮೊಮ್ಮಗಳು MBBS ಫಸ್ಟ್ ಇಯರ್ ಓದಿದ್ದಾಳೆ. ಅದು ಫಸ್ಟ್ ಇಯರ್ ಯಾರು ಓದಿಸ್ಯಾರಂದ್ರೆ ಆಕಿ ಕ್ಲಾಸ್ಮೇಟ್ ಒಬ್ಬಾಕಿ ಕೊಟ್ರಾಗಿದ್ದಾಳೆ. ಅವರು ದೊಡ್ಡ ರಿಚ್ ಅದಾರೆ. ಅವ್ರದ್ದೊಂದು ಲಾಡ್ಜ್ ಇದೆ, ಪ್ರಭಾಕರ್ ಅಂತ. ಅವರು 1 ವರ್ಷ ಅವ್ರ ಅಪ್ಪ ನನ್ನ ಫ್ರೆಂಡ್ ಅಪ್ಪಾಜಿ ಹಿಂಗೆ ಕಷ್ಟ ಇದೆ ಓದಿಸಂದಾಗ 1 ವರ್ಷ ಓದಿಸಿದ್ರೆ 2ನೇ ವರ್ಷಕ್ಕೆ ಫೀಸ್ ಇಲ್ಲ. ಅದು ಯಾರು ನನ್ನ ಹೆಸರು ಕೊಟ್ಟರೋ ಗೊತ್ತಿಲ್ಲ. ಅವ್ರ ತಾಯಿ ತೋರ್ ಮೇಲೆ ಅಗ್ರಮಳೆ ತಾಲೂಕು ಬನ್ನಿಗೋಳ ಅವೇನೋ ಇತ್ತು. ಅವ್ರು ನನಗೆ ಮಾಹಿತಿ ಕೊಟ್ಟರು. ಹೋದಾಗ ಒಂದು ವರದಿ ಬರದೆ ಅಲ್ಲೇ ಬರ್ಕೊಂಡೆ ಕುಂತ್ಕೊಂಡು ಆ ಗುಡಿ ಇದ್ರ ಕುಂದು. ಆ ಮನೆಗೆ ಲೈಟ್ ಇಲ್ಲ, ಕರೆಂಟ್ ಇಲ್ಲ. ಅಜ್ಜಿ ಒಬ್ಬಳೇ ಇದ್ದಾಳೆ, ಅಪ್ಪವ್ವ ಸತ್ತಾರೆ. MBBS ಫಸ್ಟ್ ಇಯರ್ ಮಾಡಿದಾಳೆ, ಸೆಕೆಂಡ್ ಇಯರ್ ದುಡ್ಡಿಲ್ಲ. ಒಂದು ವರದಿ ಬರೆದಾಗ ಹುಡುಗಿ ಕೇಳಿದೆ, ನಿನ್ನ ಪಾಸ್ಬುಕ್ ಐತೇನಮ್ಮ ಅಂದೆ. ಹ್ಞೂ ಸರ್ ಪಾಸ್ಬುಕ್ ಇದೆ. ನಿನ್ನ ಪಾಸ್ಬುಕ್ ಕೊಡಮ್ಮ ಅಂದೆ. ನಾನು ಕಷ್ಟದಿಂದ ಬಂದಿರೋದ್ರಿಂದ ಆ ಹುಡುಗಿ ಕಷ್ಟ ಏನಂತ ನನಗೆ ಅರ್ಥ ಆಯಿತು. ಒಂದು ವರದಿ ಬರೆದೆ ನಾಳಿದ್ದು ಆಲ್ ಎಡಿಷನ್ ಆಗುತ್ತೆ, ಫ್ರಂಟ್ ಪೇಜ್ ಆಗಲ್ಲ, ಆಲ್ ಎಡಿಷನ್ ಆಗುತ್ತೆ, ಈ ಹುಡುಗಿ ನ್ಯಾಯ ಸಿಗುತ್ತೆ ಅಂತ ನನ್ನ ಆತ್ಮದಲ್ಲಿ ಖುಷಿಯಾಗಿತ್ತು. ಹೋಗಿ ವರದಿ ಬರೆದೆ, ನನ್ನ ಭಾವನೆಗಳೆಲ್ಲದೂ ಅದ್ರಾಗ ಇಟ್ಟು ಬರೆದಾಗ ಆಲ್ ಎಡಿಷನ್ ಬಂದ್ಬಿಡ್ತಾ ಹುಡುಗಿದು. ಒಂದು ಅಕೌಂಟ್ ಹಾಕಿದಾಗ MLA PA ದಳವಾಯಿ ಬೆಳಗ್ಗೆ ಅವ್ರ ಮನೆಗೆ 8 ಗಂಟೆಗೆ ಪೇಪರು, 6 ಗಂಟೆ ಮಾತಿ 8 ಗಂಟೆಗೆ ಅವ್ರ ಮನೇಲಿ ಇದ್ದಾನೆ. PD ಅವ್ರು ಕರೆಸಿದ್ದಾನೆ, EO ಕರೆಸಿದ್ದಾನೆ, ತಹಶೀಲ್ದಾರ್ ಕರೆಸಿದ್ದಾನೆ, MLA PA ಕರೆಸಿ. ಲೈಟ್ ಇಲ್ಲ ಅವ್ರ ಮನೆಗೆ, ಅಲ್ಲೇ ಆ ಸ್ಪಾಟ್ ಆಗಲೇ ಲೈಟ್ ಹಾಕ್ಸಿದ. ಆಮೇಲೆ ಆಶ್ರಯ ಮನೆ, ಅದು ಗುಡಿಸಲು ಮನೆ ಇದ್ದಂಗಿತ್ತು ಮೇಲೆ. ಆ EOಗೆ ಹೇಳಿ ಅಲ್ಲೇ ಒಂದು ಮನೆ, ಗ್ರಾಮ ಪಂಚಾಯತಿ ಸೆಕ್ರೆಟರಿ ಅವ್ರು PDO ಇದ್ದಿಲ್ಲ, ಸೆಕ್ರೆಟರಿಗೆ ಹೇಳಿ ಒಂದು ಮನೆ ಹಾಕಿ ಕೊಡ್ತಕ್ಕಂಥದ್ದು ಅಲ್ಲೇ ಆಯಿತು. ಅವೆರಡು ಆದಮೇಲೆ 50,000 ರೂಪಾಯಿ ದುಡ್ಡು ಕೊಟ್ರು ಆ ಹುಡುಗಿಗೆ ಅವ್ರು ಸ್ಪಾಟು. ಆಮೇಲೆ ನಿಂದು ಹಾಸ್ಟೆಲ್ ಖರ್ಚೆಲ್ಲ ನಾನೇ ಕೊಡ್ತೀನಿ ಅಂತ ಶಾಸಕ ನಾಗೇಂದ್ರ ಭರವಸೆ ಕೊಟ್ಟರು ಅಲ್ಲಿ. ಅದಾದ ನಂತರ ಮಧ್ಯಾಹ್ನ 12 ಗಂಟೆಗೆ 5 ಲಕ್ಷ ರೂಪಾಯಿ ಆಕೆ ಅಕೌಂಟ್ ಜಮಾ ಆಗಿದೆ. ಒಬ್ಬ ಪತ್ರಕರ್ತಿಗೆ ವರದಿ ಮಾಡಕ್ಕೆ ಹೋಗಿ ದುಡ್ಡಿಲ್ಲ, ಅವನಿಗೂ ದುಡ್ಡಿಲ್ಲ. ಆದರೆ ಪತ್ರಕರ್ತಗೆ ಒಂದು ಬದುಕು ಕಟ್ಟಿಕೊಡೋ ಶಕ್ತಿ ಇದೆ. ಅದು ನನಗೆ ಅರಿವಾಯಿತು. ಅದು ನನ್ನ ಹತ್ರ 10 ರೂಪಾಯಿ ಇಲ್ದಿದ್ರೆ ನಾನು ಒಂದು ಬದುಕು ಕಟ್ಟಿಕೊಡೋ ಶಕ್ತಿ ನನ್ನಲ್ಲಿದೆ, ಅದನ್ನು ಕರೆಕ್ಟಾಗಿ ಉಪಯೋಗಿಸಬೇಕು ನಾನು ಅಂತಕ್ಕಂಥದ್ದು. 5 ಲಕ್ಷ ಚಾಮೂರು ಶಿವಶಂಕರಪ್ಪ ನೆಕ್ಸ್ಟ್ ಡೇ ಸ್ಟೇಟ್ಮೆಂಟ್ ಕೊಟ್ಟ. ಆ ಹುಡುಗದ 3 ವರ್ಷದ್ದು ಎಲ್ಲ ಖರ್ಚು ನಂದೇ. ದಾವಣಗೆರೆ ಕರೆಸಿ ಆಕಿನ ಸನ್ಮಾನ ಮಾಡಿದ್ರು. ಒಬ್ಬ ಪತ್ರಕರ್ತ ಅವನಲ್ಲಿ ಹೃದಯವಂತಿಕೆ ಇದ್ದರೆ, ಜ್ಞಾನಾರ್ಜನೆ ಇದ್ದರೆ ಏನೂ ಆಗಲ್ಲ. ಒಬ್ಬ ಪತ್ರಕರ್ತ ಹೃದಯವಂತಿಕೆ ಇದ್ದರೆ ಏನಾಗ್ತತಿ ಅನ್ನೋದಕ್ಕೆ ನಾನು ಪ್ರಶ್ನೆ ಮಾಡ್ಕೊಂಡೆ. ಅಲ್ಲಿಂದ ನನ್ನ ದಿಕ್ಕುಗಳು